ಕಾರವಾರ ತಾಲೂಕಿನ ಸದಾಶಿವಗಢದಲ್ಲಿರುವ ಜಯದುರ್ಗಾ ಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಯು ಗ್ರಾಹಕರಿಗೆ 56.39 ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪಿಗಳನ್ನು ಈವರೆಗೆ ಬಂಧಿಸಿಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಗಜೇಂದ್ರ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸ್ಥೆಯು ಕಳೆದ 6 ತಿಂಗಳಿನಿಂದ ಯಾವುದೇ ಗ್ರಾಹಕರಿಗೂ ಠೇವಣಿ ಹಣವನ್ನು ಮರುಪಾವತಿಸಿಲ್ಲ. ಇದರಿಂದ ಸಾವಿರಾರು ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ವಂಚಿತ ಗ್ರಾಹಕರು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಹಾಗೂ ಜಿಲ್ಲಾ ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದು, ನ್ಯಾಯಸಮ್ಮತ ಬೇಡಿಕೆಗಳು ಈಡೇರದಿದ್ದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ಫೆಬ್ರವರಿ 2ರಂದು ವಂಚಿತ ಗ್ರಾಹಕರ ಪರವಾಗಿ ಬೆಂಗಳೂರಿನ ವಿಧಾನಸೌಧದ ಬಳಿ ಧರಣಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ಕುರಿತು ಮುಖ್ಯಮಂತ್ರಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಸಂಸ್ಥೆಯ ಮುಖ್ಯಸ್ಥ ಲಿಂಗರಾಜು ಮತ್ತು ಕಲ್ಗುಟ್ಕರ್, ಸಂಘದ 17 ಮಂದಿ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ 13 ಶಾಖೆಗಳ ವ್ಯವಸ್ಥಾಪಕರು ಸದಸ್ಯರ ಠೇವಣಿ ಹಣವನ್ನು ಸಂಗ್ರಹಿಸಿ ನಿಯಮಾನುಸಾರ ಮರುಪಾವತಿಸದೆ ಮೋಸ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಠೇವಣಿದಾರರಿಗೆ ನ್ಯಾಯ ಒದಗಿಸಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ದುರ್ಗಾದೇವಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸುಮಾರು 6,000 ಜನ, ಎಷ್ಟು ನಾವು ಅಂದುಕೊಂಡು ಕಡಿಮೆ ಅಂತೇಳಿ ಈಗೆಲ್ಲ ಮತ್ತು ಅದರಲ್ಲಿ ಟೋಟಲ್ ಅಮೌಂಟ್ 56 ಕೋಟಿ ರೂಪಾಯಿ ವಂಚನೆ ಮತ್ತು 6,000 ಅಕೌಂಟ್ ಹೋಲ್ಡರ್. ಇಷ್ಟು ಜನರ ಅಮೌಂಟ್ ಯಾರಿಗೂ ವಾಪಸ್ ಕೊಡದೆ ಏಕಾಏಕಿ ಆಗಿತ್ತು. ಕೊನೆಗೆ ನಾವು ಅನೇಕ ನಮ್ಮ ಇದು ಹೋರಾಟ ಮತ್ತು ಎಲ್ಲ ಜಿಲ್ಲಾಡಳಿತ ಮಿನಿಸ್ಟರ್ ಎಲ್ಲ ಭೇಟಿಯಾಗಿ ನಂತರ ಸುಮಾರು 3 ತಿಂಗಳ ನಂತರ ಲಿಂಗರಾಜ್ ಕಲ್ಗುಟ್ಕರ್ ಮತ್ತು ಅವರ ಇಬ್ಬರು ಸಹಚರಾದ ಅವರು ಶೆಟ್ಟಿ, ರಾಘವೇಂದ್ರ ಶೆಟ್ಟಿ ಮತ್ತು ಒಂದು ಬ್ಯಾಂಕ್ ಮ್ಯಾನೇಜರ್ ಅವರನ್ನು 3 ಜನರನ್ನು ಅರೆಸ್ಟ್ ಮಾಡಿ ಬಂಧಿಸಲಾಗಿದೆ. 17 ಡೈರೆಕ್ಟರ್ಸ್ಗಳನ್ನು, ನಿರ್ದೇಶಕರನ್ನು ಹಾಗೂ ಆಯಾ ಶಾಖಾ ಪ್ರಮುಖರನ್ನು ಬಂಧನ ಮಾಡಬೇಕು. ಟೋಟಲ್ 31 ಜನರನ್ನು ಬಂಧಿಸಬೇಕು. ಅವರು ಮಾತ್ರ ಹಣ ಬರ್ತದೆ. ಆದರೆ ಅದು ಒಪ್ಪದಿದ್ದಾಗ ನಾವು ಸತ್ಯಾಗ್ರಹ, ವಿಧಾನಸೌಧದಲ್ಲಿ ಉಪಸತ್ಯಾಗ್ರಹ ಮಾಡಬೇಕು ನಿರ್ಣಯ ಕೈಗೊಳ್ತೀವಿ. ಅದರ ಹಿನ್ನೆಲೆಯಲ್ಲಿ ಈ ಜಿಲ್ಲಾಡಳಿತದಿಂದ ಮೊನ್ನೆ ನಮಗೆ ಟೋಟಲ್ ಅಂದರೆ ಅದರ ಬಗ್ಗೆ ಟೋಟಲ್ ಯಾವ್ದು ಕೊಡಲಾಗಿದೆ ಅದು ತಮ್ಮ ಮೂಲಕ ಪ್ರಸ್ತುತಪಡಿಸಲು ನಾವು ಬಯಸ್ತಾರೆ. ಈ ಜನರು ಏನೇನು ಎಲ್ಲ ಆಗಿದೆ, ಎಷ್ಟು ಅಪರಾಧಗಳಾಗಿವೆ ಅದೆಲ್ಲ ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಪೂರ್ವವಾಗಿ ನಾವು ನಮ್ಮ ಈ ಸಲ ಏನು ನಾವು ನಿವೇದನೆ ಮಾಡ್ತಾ ಇದ್ದೇವೆ ಜಿಲ್ಲಾಡಳಿತಕ್ಕೆ, ಅದರ ವಿವರವನ್ನು ಓದಿ ಹೇಳ್ತಾರೆ. ಅದನಂತರ ಜಿಲ್ಲಾಡಳಿತ ನಮಗೆ ಬಂದ ವರದಿ ಪ್ರಕಾರ ನಾವು ಹೇಳಿದ್ರೆ ಅದು ವರದಿ ಆದಮೇಲೆ ಮತ್ತು 2 ದಿವಸ ನಾವು ನಿಲ್ತೇವೆ. ಇಲ್ಲದೆ ಹೋದಲ್ಲಿ 2ನೇ ತಾರೀಕಿಗೆ ನಾವು ಬೆಂಗಳೂರಿಗೆ ಹೋಗಿ ಸತ್ಯಾಗ್ರಹ ಕೂತ್ಕೊಳ್ಳೋದು ನಿಶ್ಚಯವಾಗಿದೆ. ಮಾನ್ಯರೇ, ನಾವು 6,000 ಮುಗ್ಧ ಜನರಿಂದ ಸುಮಾರು 56.39 ಲಕ್ಷ ಹಣ ಸಂಗ್ರಹಿಸಿ ಈ ಹಿಂದಿನ 6 ತಿಂಗಳಿಂದ ಯಾರಿಗೂ ಹಣವನ್ನು ಮರುಪಾವತಿಸದೆ ಸಾವಿರಾರು ಕುಟುಂಬಗಳು ಅಕ್ಷರಶಃ ಬೀದಿಗೆ ಬರುವಂತೆ ಮಾಡಿದ್ದಾರೆ. ಈ ಸಂಬಂಧ ವಂಚಿತ ಗ್ರಾಹಕರು ಸಂಬಂಧಿತ ಎಲ್ಲ ಇಲಾಖೆಗಳನ್ನು ಹಾಗೂ ಜಿಲ್ಲಾ ಆಡಳಿತವನ್ನು ಸಂಪರ್ಕಿಸಿ ಹೋರಾಟ, ಆಗ್ರಹ ಇತ್ಯಾದಿಗಳಿಂದ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ವಿನಂತಿಸಲಾಗಿದೆ. ದಿನಾಂಕ 6/1/2026ರಂದು ವಂಚಿತ ಗ್ರಾಹಕರ ವತಿಯಿಂದ ನ್ಯಾಯಯುತವಾದ ಬೇಡಿಕೆಗಾಗಿ ದಿನಾಂಕ 2/2/26ಕ್ಕೆ ಅಂದರೆ ಫೆಬ್ರವರಿ 2ನೇ ತಾರೀಕಿಗೆ ನಾವು ಬೆಂಗಳೂರಿನ ವಿಧಾನಸೌಧ ಎದುರು ನೊಂದ ಗ್ರಾಹಕರಿಂದ ಧರಣಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಉತ್ತರ ಕನ್ನಡ ಕಾರವಾರರಿಗೆ ಮುಖಾಂತರ ಮನವಿಯನ್ನು ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಉತ್ತರ ಕನ್ನಡ ಕಾರವಾರ ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಕರ್ನಾಟಕ ವಿಧಾನಸೌಧ ಬೆಂಗಳೂರವರಿಗೆ ಹಾಗೂ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಗಮ ಬೆಂಗಳೂರು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ತಮ್ಮ ಸಹಕಾರ ಸದಸ್ಯರಿಂದ ಠೇವಣಿ ಸಂಗ್ರಹಿಸಿ ನಿಯಮಾನುಸಾರ ಮರುಪಾವತಿಸದೆ ಸದಸ್ಯರಿಗೆ ಮೋಸ, ವಂಚನೆ ಎಸಗಿಸಿದ್ದಾರೆ. ತಪ್ಪಿತರ ವಂಚಿತ ಗ್ರಾಹಕರ ಸಂಘದ ಅಧ್ಯಕ್ಷ HF ದೊಡ್ಡಣ್ಣವರ್, ಉಪಾಧ್ಯಕ್ಷ ರೋಹಿದಾಸ್ ತಾಂಸೆ, ಸಹ ಕಾರ್ಯದರ್ಶಿ ಕೃಷ್ಣಾನಂದ ನಾಯ್ಕ್, ಖಜಾಂಚಿ ಸಾಯಿನಾಥ್ ಮಿತ್ರಿ ಸೇರಿದಂತೆ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.